ಹಾರನಹಳ್ಳಿ ಕುಡಿಮಠದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಒಮ್ಮೆ ಸಂಪಿಗೆ ಗ್ರಾಮದ ಭಕ್ತರ ಮನೆಯಲ್ಲಿ ಪೂಜೆಗೆ ತೆರಳಿದರು. ಪೂಜೆ ಮುಗಿಸಿ ಹಾರನಹಳ್ಳಿಗೆ ವಾಪಸ್ಸು ಬರುತ್ತಿದ್ದಾಗ ಮಾರ್ಗ ಮಧ್ಯೆ ಅಶರೀರವಾಣಿ ಕೇಳಿಸಿತು. ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು. ಸ್ವಾಮೀಜಿಗಳು ಆಶ್ಚರ್ಯದಿಂದ ಧ್ವನಿ ಬಂದ ದಿಕ್ಕಿಗೆ ನೋಡುತ್ತಾ, ನೀನು ಯಾರು ಎಂದು ಕೇಳಿದರು. ಆಗ ಮತ್ತೆ ವಾಣಿ ಕೇಳಿಸಿತು, ನಾನು ಸಾಕ್ಷಾತ್ ಪಾರ್ವತೀ ದೇವಿ ಎಂದು. ಸ್ವಾಮೀಜಿಗಳು ಭಕ್ತಿಯಿಂದ, ಅಯ್ಯೋ ತಾಯಿ, ನಮ್ಮ ಜೊತೆ ಬನ್ನಿ, ನಿಮಗೆ ಯೋಗ್ಯವಾದ ಸ್ಥಳದಲ್ಲಿ ನೆಲೆಗೊಳಿಸುತ್ತೇನೆ ಎಂದು ಹೇಳಿದರು. ದೇವಿ ಅವರೊಂದಿಗೆ ಮಠಕ್ಕೆ ಬಂದರು. ಒಂದು ದಿನ ಮುದ್ದೆಗೌಡ ಎಂಬ ಭಕ್ತರು ಸ್ವಾಮೀಜಿಗಳನ್ನು ಭೇಟಿ ಮಾಡಲು ಮಠಕ್ಕೆ ಬಂದರು. ಆಶೀರ್ವಾದ ಪಡೆದ ಬಳಿಕ ಸ್ವಾಮೀಜಿಗಳು ಹೇಳಿದರು, ನಾನು ನಿಮ್ಮ ಊರಿಗೆ ಒಂದು ದೇವಿಯನ್ನು ಕಳುಹಿಸುತ್ತೇನೆ. ಪ್ರತಿ ವರ್ಷ ಭಾದ್ರಪದ ಶುಕ್ಲ ಚವಿತಿಯಂದು ಮೃತ್ತಿಕೆಯಿಂದ ದೇವಿಯ ಮೂರ್ತಿಯನ್ನು ಮಾಡಿ ಸ್ವರ್ಣಗೌರಿ ಎಂಬ ಹೆಸರಿನಿಂದ 9 ದಿನಗಳ ಕಾಲ ನಿಷ್ಠೆಯಿಂದ ಪೂಜಿಸಬೇಕು. 10ನೇ ದಿನ ದೇವಿಯನ್ನು ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡಬೇಕು. ಮುದ್ದೆಗೌಡರು, ನೀವು ಹೇಳಿದಂತೆ ಆಗಲಿ ಗುರುಗಳೇ ಎಂದು ವಿನಯದಿಂದ ಒಪ್ಪಿದರು. ಗುರುಗಳ ಮಾತಿನಂತೆ ಸಾಕ್ಷಾತ್ ಪಾರ್ವತೀ ದೇವಿ ಆಡಾಳು ಗ್ರಾಮಕ್ಕೆ ಬಂದು ಸ್ವರ್ಣಗೌರಿ ದೇವಿಯಾಗಿ ನೆಲೆಸಿದರು.